ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ ಅವ್ರಿಗೆ ಮಿಕ್ಸ್ ಇಡ್ಲಿ ಬೇಕು ಅಂದರು, ಅದಕ್ಕೆ ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿರುತ್ತೆ ಈ ಇಡ್ಲಿ, ಆಫರಲ್ಲಿತ್ತು ನೋಡಿ. ಅವ್ರಿಗೋಸ್ಕರ ಅಂತಲ್ಲ, ನಾನು ಕೂಡ ತಿಂತೀನಿ. ಸಾಕು, ಇಷ್ಟಾದರೆ ಸಾಕು ನಮಗೆ ಇಬ್ಬರಿಗೆ. ಇಲ್ಲಿ ನೋಡಿರಿ, ನಿನ್ನೆ ಮಾಡಿರೋ ಜಾಮೂನ್ ತುಂಬ ದೊಡ್ಡದು ಮಾಡಿದ್ದೀನಿ. ಇರೋದು ಇಬ್ಬರೇ ತಿನ್ನೋದಂತ ದೊಡ್ಡದು ಮಾಡಿದ್ದೀನಿ. ಇಡ್ಲಿ ರವೆಗೆ ಒಂದು 1/4 ಲೀಟ್ರ್ ಮೊಸರು ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನೆನೆಯಕ್ಕೆ ಬಿಡೋಣ ಒಂದು 10-15 ನಿಮಿಷ. ಸಖತ್ತಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಮಕ್ಕಳಿಗೆ, ದೊಡ್ಡವರಿಗೆ ತುಂಬ ಟೇಸ್ಟ್ ಇರುತ್ತೆ. ಎಲ್ಲ ಅಡುಗೆ ಆಯಿತು ನೋಡಿ ಫ್ರೆಂಡ್. ಸೊಪ್ಪು ತಾಳಿಸಿದ್ದೀನಿ, ಚಪಾತಿ ಮಾಡಿದ್ದೀನಿ. ಇವತ್ತು ನಾವು ರೊಟ್ಟಿ ಮಾಡಲ್ಲ, ಚಪಾತಿ ಮಾಡಿದ್ದೀನಿ, ಮತ್ತು ರೈಸ್ ಮಾಡಿದ್ದೀನಿ. ಮತ್ತು ಈ ಕಡೆ ಬಂದರೆ ಸಾಂಬಾರು, ಈ ಕಡೆ ಇಡ್ಲಿ. ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೀನಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಇದು. ಇನ್ನು ಪಾತ್ರೆ ಕ್ಲೀನ್ ಮಾಡಬೇಕು, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಯಜಮಾನ್ರು ಪೂಜೆ ಮಾಡಿದ್ದಾರೆ, ಇನ್ನು ದೀಪ ಹಚ್ಚಿ ಓಪನ್ ಹಾಕಿಲ್ಲ, ಇನ್ನು ಟೈಮ್ ಇದೆ ಇನ್ನು. ಹಂಗಾಗಿ ಇಡ್ಲಿ ಸಾಂಬಾರು ಟೇಸ್ಟಿಗೆ. ಅದು ಮನೆಗಿದ್ದು ಅಡುಗೆ ಮಾಡ್ಕೊತಾ ಇರ್ತೀನಿ, ನಾನು ಕೆಲ್ಸಕ್ಕೆ ಹೋಗಲ್ಲ. ಹಾಂ, ನಿಜ. ಸಾಕ್ಷಿ ನೀವೇ ಇದ್ದೀರಿ ನೋಡಿ ಫ್ರೆಂಡ್. ಹೋಗ್ಬೇಡ ಅಂದಿದ್ರೆ ಕೆಲಸಕ್ಕೆ, ಸುಮ್ಮನೆ ತಮಾಷೆಗೆ ಆಗಿ. ಮನೇಲಿದ್ದರೆ ಟೈಮ್ ಬಂದು 12 ಗಂಟೆಗೆ ನಾಷ್ಟ ಮಾಡ್ತಿದ್ದೀನಿ ನೋಡಿರಿ. ಮನೇಲಿದ್ದರೆ ಟೈಮಿಂಗ್ಸ್ ಆಗಿದೆ ಗೊತ್ತಾಗಲ್ಲ. ನಾಷ್ಟ ಮಾಡೋಣ. ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ. ಇನ್ನು ಬಟ್ಟೆ ಒಗಿಬೇಕು. ಚೆನ್ನಾಗಿದೆ ಇಡ್ಲಿ ಮಾತ್ರ. ಸಖತ್ ಟೇಸ್ಟ್ ಇದೆ.